ಇವತ್ತು ನರೇಂದ್ರ ಮೋದಿ ಅವರು ಈ ದೇಶ ಮತ್ತೆ ಕರ್ನಾಟಕ ರಾಜ್ಯ ದೇಶ ಮತ್ತೆ ರಾಜ್ಯ ಸುಭದ್ರವಾಗಬೇಕಾದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು. ಅದಕ್ಕೆ ಮುನ್ನುಡಿಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡುವುದರ ಮುಖಾಂತರ ಕನಿಷ್ಠ 5 ಲಕ್ಷ ಮತಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸ್ಕೊಡೋದ್ರ ಮುಖಾಂತರ ಕುಮಾರಣ್ಣವನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಈ ದೇಶದ ಉಜ್ವಲ ಭವಿಷ್ಯಕ್ಕೆ ನಾವೆಲ್ಲ ಮುನ್ನಡಿಯನ್ನ ಬರಿಬೇಕು. ಇವತ್ತು ಮೋದಿ ಅವರು ಹಗಲಿರುಳು ಅನ್ನದೇ ದೇಶಕ್ಕೋಸ್ಕರ ಇವತ್ತು ಭಾರತ ದೇಶ ಮಾತಾಡ್ತಾ ಪುಟ್ಟರಾಜನವರು ಹೇಳ್ತಾ ಇದ್ರು, ಅಮೆರಿಕ ದೇಶದಲ್ಲಿ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಯುವಕರು ಕಾಲರ್ ಎತ್ಕೊಂಡು ಹೇಳ್ತಾರೆ ನಾವು ಭಾರತೀಯರು ಅಂತ. ಅಲ್ಲಿ ನಡೀತಕ್ಕಂಥ ಚುನಾವಣೆಗೆ ಈ ದೇಶದ ಪ್ರಧಾನಿಯನ್ನ ಕರ್ಕೊಂಡೋಗಿ ಪ್ರಚಾರ ಮಾಡುವ ಮಟ್ಟಿಗೆ ನರೇಂದ್ರ ಮೋದಿ ಅವರು ಬೆಳೆದಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು. ಇವತ್ತು ಈ ದೇಶದ ಕಾಂಗ್ರೆಸ್ನ ಪ್ರಧಾನಿ ಆಗಬೇಕು ಅನ್ನುವಂಥ ವಿಚಾರವನ್ನ ಅಮೆರಿಕ ಮತ್ತು ರಷ್ಯಾದವರು ತೀರ್ಮಾನ ಮಾಡ್ತಾ ಇದ್ರು. ಬಹಳಷ್ಟು ನಿದರ್ಶನಗಳಿದೆ. ಇಡೀ ವಿಶ್ವವೇ ಮೆಚ್ಚುವಂತ ನಂಬರ್ 1 ನಾಯಕರು ನರೇಂದ್ರ ಮೋದಿ ಅವರಾಗಿದ್ದಾರೆ. ಅದೇ ರೀತಿ ಸನ್ಮಾನ್ಯ HD ದೇವೇಗೌಡರು ಅವರ 60 ವರ್ಷದ ರಾಜಕೀಯ ಬದುಕಲ್ಲಿ, ಎಷ್ಟು ವರ್ಷವಣ್ಣ? 60 ವರ್ಷದ ರಾಜಕೀಯ ಬದುಕಲ್ಲೇ ರೈತರು, ದೀನ್ ದಲಿತರು, ಯುವಕರು, ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗವ್ರ ಪರ ಹೋರಾಟ ಮಾಡಿ ಮಾಡಿ ಅಣ್ಣ ಅವರು 2 ವರ್ಷನೇ ಅವ್ರ ಅಧಿಕಾರ ಅನುಭವಿಸಿರೋದು. ಎಷ್ಟು ವರ್ಷ ಅಣ್ಣ? 2 ವರ್ಷ. 60 ವರ್ಷನೂ ಕೂಡ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ತಮ್ಮನ್ನ ತಾವೇ ಸಮರ್ಪಣೆ ಮಾಡಿಕೊಂಡಂತ ರೈತ ಹೋರಾಟಗಾರರು ಯಾರು ಇದ್ರೆ ಅದು ಮಣ್ಣಿನ ಮಗ ಸನ್ಮಾನ್ಯ HD ದೇವೇಗೌಡರು ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಇವತ್ತು ಅವರ ಈ 90 ವಯಸ್ಸಿನ ಆಸುಪಾಸಿನಲ್ಲೂ ಕೂಡ ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನೀರನ್ನು ಯಥೇಚ್ಛವಾಗಿ ತಮಿಳುನಾಡಿಗೆ ಬಿಟ್ಟಂತ ಸರ್ಕಾರದಲ್ಲಿ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪು ಬಂದಂತ ಸಂದರ್ಭದಲ್ಲಿ ಕಾವೇರಿಗೋಸ್ಕರ ಉಪವಾಸ ಕೂತ್ಕೊಂಡವ್ರು ಯಾರಣ್ಣ? ಸನ್ಮಾನ್ಯ HD ದೇವೇಗೌಡರು. ನೆಲ ಜಲ ಭಾಷೆಗೋಸ್ಕರ ಕಂಕಣಿ ಬದ್ರಾಗಿ ಇವತ್ತು ಮೊನ್ನೆ ದೊಡ್ಡಗೌಡರು ಡೆಲ್ಲಿಗೆ ಹೋಗಿದ್ರು. ನಿಶ್ಚಯ ಆಗಿತ್ತು ಬಿಜೆಪಿಯಿಂದ 3 ಸೀಟ್ ಬಿಟ್ಕೊಡುವಂಥದ್ದು, ಮಂಡ್ಯ, ಹಾಸನ, ಕೋಲಾರ ಅಂತ. ಅದ್ರ ಮಧ್ಯನೂ ಡೆಲ್ಲಿಗೆ ಯಾಕೆ ದೇವೇಗೌಡ ಸಾಹೇಬರು ಹೋಗಿದ್ರು ಅಂತಂದ್ರೆ, ನಮ್ಮ ಕಾವೇರಿ ವಿಚಾರದಲ್ಲಿ ವಾದ ಮಾಡ್ತಿರ್ತಕ್ಕಂಥ ನಾರಿಮನ್ ರವರು ಅವರ ವಯೋಸಹಜ ಇದರಿಂದ ಅವರು ಅಸುನೀಗಿರ್ತಾರೆ, ನಿಧನರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಗೃಹ ಸಚಿವರನ್ನ ಭೇಟಿ ಮಾಡಿ ಅವರ ಆಫೀಸಲ್ಲಿ ಇರ್ತಕ್ಕಂಥ ಅಷ್ಟು ವರ್ಷದಿಂದ ನಾರಿಮನ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದಂಥ ವಕೀಲರನ್ನ ಈ ರಾಜ್ಯದ ಪರವಾಗಿ ನೇಮಕ ಮಾಡಬೇಕು ಅಂತ ಸನ್ಮಾನ್ಯ ಅಮಿತ್ ಶಾಜಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಕಾವೇರಿಯ ಬಗ್ಗೆ, ಕಾವೇರಿ ಕೊಳ್ಳದ ರೈತರ ಬಗ್ಗೆ, ಇಡೀ ರಾಜ್ಯದ ರೈತರ ಬಗ್ಗೆ, ಈಗ ಕೊಬ್ಬರಿಗೆ ನ್ಯಾಯ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ಹೋಗ್ತಾರೆ, ಕುಡಿಯೋ ನೀರ ವಿಚಾರ ಮಾತಾಡ್ತಾರೆ. ಅವ್ರು ರಾಜ್ಯಸಭೆಗೆ ಹೋಗಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ವೀಲ್ ಚೇರ್ ಅಲ್ಲಿ ರಾಜ್ಯಸಭೆಗೆ ಹೋಗಿ ಅವರು ಕೈ ಮುಗಿದು ಕನ್ನಡಿಗರ ಪರವಾಗಿ ನಮ್ಗೆ ಒಂಥರ ಏನನ್ಸುತ್ತೆ, ಅದು ಬಹಳ ನೋವಾಗುತ್ತೆ. ಕುತ್ಕೊಂಡು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರೆ, ದಯಮಾಡಿ ಕರ್ನಾಟಕ ರಾಜ್ಯಕ್ಕೆ ಕುಡಿಯೋ ನೀರಿಗೆ, ಬೆಂಗಳೂರಿಗೆ ಕುಡಿಯೋ ನೀರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು, ಮೇಕೆದಾಟು ಡ್ಯಾಮ್ನ ಕಟ್ಟಕ್ಕೆ ನೀವು ಅದಕ್ಕೆ ಅನುಮತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರೆ. ದೇವೇಗೌಡರೊಬ್ರು ಕೈ ಮುಗಿದ್ರೆ 6 ಕೋಟಿ ಜನ ಕನ್ನಡಿಗರು ಕೈ ಮುಗಿದಂಗೆ. ನಿಜ ಅಲ್ಲೂರಣ್ಣ? ಇವತ್ತು ಅಂತ ಮಹಾನ್ ಭಾವರು ನರೇಂದ್ರ ಮೋದಿ ಅವರು 400ಕ್ಕೂ ಹೆಚ್ಚು ಸೀಟನ್ನ ಗೆಲ್ಲಬೇಕು. ನೀವು ಈ ಚುನಾವಣೆ ಕುಮಾರಣ್ಣಂದು ಸ್ಟಾರ್ ಚಂದ್ರು ಚುನಾವಣೆ ಅಲ್ಲ, ಕುಮಾರಣ್ಣನ್ಗೆ ಆ ಅಭ್ಯರ್ಥಿ ಸಮನೆ ಅಲ್ಲ. ಈ ಚುನಾವಣೆ ರಾಷ್ಟ್ರೀಯತೆ, ಈ ರಾಷ್ಟ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಲಿಕ್ಕೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ 400ಕ್ಕೂ ಹೆಚ್ಚು ಸೀಟ್ ಬೇಕು. ಎಷ್ಟು ಸೀಟ್ ಬೇಕ್ರಣ್ಣ? ಅದಕ್ಕೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು. ಅವರ ಸುಪುತ್ರರಾದಂತ ಕುಮಾರಣ್ಣವರು ಇಲ್ಲಿಂದ ಗೆದ್ದೋದ್ರೆ ಸಾಕಷ್ಟು ಜನ ಹಿರಿಯರಾಯ್ತಾ ಇದ್ದಾರೆ. ಏನಾಗ್ತಾರೆ ಅವರು? ಸಂಸದ ಗೆದ್ದೋದ್ರೆ ಸಚಿವರಾಗ್ತಾರೆ. ಮೊನ್ನೆ ಚಲವಣ್ಣ ಹೇಳ್ತಾ ಇದ್ರು, ನಾನ್ ನಡೆಸ್ತಕ್ಕಂಥ KDP ಸಭೆಗೆ ಕುಮಾರಣ್ಣವ್ರು ಬಂದು ಕುತ್ಕೋತಾರ ಅಂತ. ಕುಮಾರಣ್ಣವ್ರು ಕೇಂದ್ರ ಸಚಿವರಾಗಿ ಈ ಅಭಿವೃದ್ಧಿ ಕಾರ್ಯಗಳನ್ನ ದಿಸಾ ಸಭೆ ತಗೊಂಡಾಗ ನೀವು ಬಂದು ಕುತ್ಕೋಬೇಕಾಯ್ತದೆ ಚಲವಣ್ಣವ್ರೆ.
ದಯವಿಟ್ಟು ನೀವೆಲ್ಲ ಸ್ನೇಹಿತರು, ನಾವು ಯಾರ ವಿಚಾರನೂ ಲಘುವಾಗಿ ಮಾತನಾಡೋದು ಬೇಡ. ಇವತ್ತು ಚಲುವಣ್ಣವ್ರೆ, ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರಣ್ಣವ್ರೆ, ದಯಮಾಡಿ SC ST ಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ 11,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಂಡು SC ST ಜನಾಂಗಕ್ಕೆ ಅನ್ಯಾಯ ಮಾಡಿದಿರಿ. ಹಿಂದೆ ಯಡಿಯೂರಪ್ಪನವರು ರೈತರಿಗೆ ಪ್ರೋತ್ಸಾಹಧನ ಕೊಡ್ತಾ ಇದ್ರು, 1 ಲೀಟರ್ ಹಾಲಿಗೆ 5 ರೂಪಾಯಿ. ಅದನ್ನ ನೀವು ರೈತರಿಗೆ ನೇರವಾಗಿ ಕೊಡದೆ 700 ಕೋಟಿಗೂ ಹೆಚ್ಚು ರೈತರಿಗೆ ಕೊಡಬೇಕಾದಂತ ಹಣವನ್ನ ನೀವು ರೈತರಿಗೆ ಕೊಟ್ಟಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ನೇರವಾಗಿ ರೈತರಿಗೆ ಖಾತೆಗೆ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಫರ್ಟಿಲೈಸರ್ಗಳನ್ನೆಲ್ಲ ಬಹಳ ಕಮ್ಮಿಗೆ ಸಬ್ಸಿಡಿ ದರದಲ್ಲಿ ರೈತರಿಗೆ ಸಿಗುವಂಗೆ ಮಾಡಿದ್ರು. ಅದೇ ಯಡಿಯೂರಪ್ಪನವ್ರ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ 4,000 ರೂಪಾಯಿ ಸ್ಟೇಟ್ ಇಂದ ಕೊಡುವಂತ ಕೆಲಸ ಮಾಡಿದ್ರು. ನೀವು ಅಧಿಕಾರಕ್ಕೆ ಬಂದ ತಕ್ಷಣ ಆ 4,000 ರೂಪಾಯಿ ಕಡಿತ ಮಾಡಿದ್ದು, SC ST ಜನಾಂಗಕ್ಕೆ ಇಟ್ಟಿದ್ದಂತ ಅನುದಾನವನ್ನ ಗ್ಯಾರಂಟಿಗೆ ಬಳಸ್ಕೊಂಡದ್ದು, ರೈತ ನಿಧಿಯನ್ನ ರೈತ ಸಿರಿ ನಿಧಿ ಯೋಜನೆಯಲ್ಲಿ ರೈತರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಿದ್ವಿ, ಆ ಸ್ಕಾಲರ್ಶಿಪ್ ನಿಲ್ಸಿದ್ದು. ಇದೆಲ್ಲ ನೀವು ರೈತರಿಗೆ ಮಾಡೋದು ಅನ್ಯಾಯ ಅಲ್ವಾ? ದಲಿತ ಜನಾಂಗದವ್ರಿಗೆ SC ST ಜನಾಂಗಕ್ಕೆ ಇಟ್ಟಂತ ಅನುದಾನವನ್ನ ಬೇರೆ ಭಾಗ್ಯಗಳಿಗೆ ಕೊಡ್ತಕ್ಕಂಥದ್ದು SC ST ಜನಾಂಗಕ್ಕೆ ಮಾಡದಂತ ಅನ್ಯಾಯ ಅಲ್ವಾ? ಇವತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಗಂಡಸರನ್ನ ನಂಬಕ್ ಆಗಲ್ಲ ಅಂತ. ಹಂಗಾರೆ ಗಂಡಸರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ವೇ ಇಲ್ವಾ? ನೀವೆಲ್ಲ ತಾಯಂದ್ರಿಗೆ ಒಂದು ಮಾತು ಹೇಳ್ಬೇಕಣ್ಣ, ಈ ಚುನಾವಣೆ ಹಣವಂತರು ಗುಣವಂತರು ಅಂತ ಬಹಳ ಜನ ಹೇಳಿದ್ದಾರೆ. ಈ ಚುನಾವಣೆ ರಾಜ್ಯದ ಭವಿಷ್ಯದ ಚುನಾವಣೆ. ನೀವೆಲ್ಲ ತಾಯಂದ್ರಿಗೆ ಹೋಗಿ ಹೇಳ್ಬೇಕು, 2,000 ರೂಪಾಯಿ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಇದೇ BJP JDS ನೇತೃತ್ವದ ಸರ್ಕಾರದಲ್ಲಿ ಕುಮಾರಣ್ಣ ಎಲ್ಲ ತಾಯಂದ್ರು ನೆಮ್ಮದಿಯಾಗಿ ಜೀವನ ಮಾಡ್ಲಿ ಅಂತ ಲಾಟ್ರಿ ಮತ್ತು ಸರಾಯನ್ನ ಬ್ಯಾನ್ ಮಾಡಿದ್ರು. ಯಾರು ಚೆನ್ನಾಗಿರ್ಲಿ ಅಂತ? ತಾಯಂದ್ರು ಚೆನ್ನಾಗಿರ್ಲಿ ಅಂತ. ರೈತರು ಸಾಲ ಮನ್ನಾ ಮಾಡಿದ್ರು, ಯಾರು ಚೆನ್ನಾಗಿರ್ಲಿ ಅಂತ? ರೈತರು ಬದುಕಲು ಚೆನ್ನಾಗಿರ್ಲಿ ಅಂತ. ಆದ್ರೆ 30 ರೂಪಾಯಿ ಕುಡಿತಿದ್ದಂತ ಎಣ್ಣೆಯ 60-70 ರೂಪಾಯಿ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ಸಿಕ್ತಿತ್ರಣ? ಇವಾಗ ಎಷ್ಟಕ್ಕೆ ಸಿಗ್ತಾ ಇದೆ? ರಿಜಿಸ್ಟ್ರು ಫಸ್ಟ್ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಚಾಪಕ್ಕಾಗದಕ್ಕೆ ಎಷ್ಟು ಕಟ್ತಿದ್ರಿ? ಈಗ ಎಷ್ಟು ಕಟ್ತಾ ಇದ್ದೀರಿ? ನಮ್ಮ ಹಣವನ್ನ ಕಿತ್ಕೊಂಡು ನಮ್ಮ ತಾಯಂದ್ರಿಗೆ ಕೊಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ರಿಗರು. ಈಗಾಗಲೇ ನಿಮ್ಗಳಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ. ನೀವೇನಾರ ಲೋಕಸಭೆಗೆ ಓಟ್ ಹಾಕ್ಲಿಲ್ಲ, ನಾವ್ಯಾರು ಸೋತು ಅಂತಂದ್ರೆ ನಿಮ್ಗೆಲ್ಲ ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ. ನೀವೆಲ್ಲ ಸ್ವಾಭಿಮಾನದ ಬದುಕನ್ನ ಕಂಡುಕೊಳ್ಬೇಕು. ನಿಮ್ಮ ಯಜಮಾನರುಗಳು ನೆಮ್ಮದಿಯಾಗಿ ಜೀವನ ಮಾಡಬೇಕು. ಭವಿಷ್ಯತ್ನಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು, ಸಂಸ್ಕೃತಿ ಆಧಾರಿತ ವಿದ್ಯಾಭ್ಯಾಸ ಆಗಬೇಕು, ಮತ್ತೆ ಸನ್ನಡತೆಯಲ್ಲಿ ಬಾಳ್ಬೇಕು. ಕೋಮುಗಳ ಮಧ್ಯೆ ಸಂಘರ್ಷಗಳಾಗಬಾರ್ದು ಅಂತಂದ್ರೆ ನೀವು ಯಾರಿಗೆ ಮತ ಕೊಡಬೇಕು? ಮೋದಿ. ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ಮುನ್ನುಡಿ ಬರಲಿಕ್ಕೆ ಹೃದಯವಂತ ಕುಮಾರಣ್ಣನ ಗೆಲ್ಸಿ ನಿಮ್ಮ ನೆಮ್ಮದಿಯ ಬದುಕಾಗಬೇಕು ಅಂತಂದ್ರೆ ಅತಿ ಹೆಚ್ಚು ಮತದಿಂದ ಕುಮಾರಣ್ಣವ್ರನ್ನ ನೀವು ಗೆಲ್ಲಿಸ್ಕೊಡ್ಬೇಕು. ಹಲವಾರು ಯೋಜನೆಗಳನ್ನ ಯಡಿಯೂರಪ್ಪನವ್ರು ಕೊಟ್ಟಿದ್ರು, ಸಾಕಷ್ಟು ಜನಪರ ಯೋಜನೆಗಳನ್ನ ಕೊಟ್ಟಿದ್ರು. ಇವತ್ತು ಭಾಗ್ಯಲಕ್ಷ್ಮಿ ಅಂತ 2,000 ಕೊಡೋದಲ್ಲ, ಆಗ ಹುಡ್ತಂತ ಮಗುಗೆ ಭಾಗ್ಯಲಕ್ಷ್ಮಿ ಹೆಸರಿನಲ್ಲಿ ಬಾಂಡ್ ಕೊಟ್ರು. ಈಗ ಮಕ್ಕಳು 18 ವರ್ಷ ಆಗಿದ್ದಾರೆ, ಆ ಬಾಂಡ್ ಮೆಚುರಿಟಿ ಆಗಿ ಎಲ್ಲ ಹೆಣ್ಮಕ್ಳಿಗೂ ಸಾಕಷ್ಟು ಹಣ ಬರ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ರೈತರು, ದೀನದಲಿತರು, ಹಿಂದುಳಿದ ವರ್ಗದವರು, ಸರ್ವ ಜನಾಂಗದವರು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇವತ್ತು NDA ಮೈತ್ರಿಕೂಟದಲ್ಲಿ ನರೇಂದ್ರ ಮೋದಿ ಅವರ ದೇವೇಗೌಡರ ನೇತೃತ್ವದಲ್ಲಿ ಈ ಚುನಾವಣೆಯನ್ನ ಇಡೀ ರಾಷ್ಟ್ರ ನೋಡ್ತಾ ಇದೆ. ಮಾಯಾವತಿ ಚುನಾವಣೆ ಏನಾಯ್ತದೆ ಅಂತ ನಾವು ನೋಡ್ತಾ ಇದೀವೋ ಇಲ್ವೋ? ಮಮತಾ ಬ್ಯಾನರ್ಜಿ ಅವ್ರದ್ದು ಏನಾಗುತ್ತೆ ಅಂತ ನಾವು ನೋಡ್ತೀವೋ ಇಲ್ವೋ? ಸ್ಟಾಲಿನ್ ಅವ್ರದ್ದು ಏನಾಗುತ್ತೆ ಅಂತ ನೋಡ್ತೀವೋ ಇಲ್ವೋ? ಅದೇ ರೀತಿ ಇಡೀ ದೇಶ, ಕರ್ನಾಟಕದಲ್ಲಿ ಕುಮಾರಣ್ಣವ್ರ ಚುನಾವಣೆ ಹೆಂಗಾಗತ್ತೆ, ದೇವೇಗೌಡರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಚುನಾವಣೆಗಳು ಹೆಂಗಾಗತ್ತೆ, ನರೇಂದ್ರ ಮೋದಿ ಅವರಿಗೆ ಈ ರಾಜ್ಯದಲ್ಲಿ ಆಶೀರ್ವಾದ ಹೆಂಗ್ ಮಾಡ್ತಾರೆ ಅಂತ ಇಡೀ ದೇಶದ ಜನ ನೋಡ್ತಾ ಇರ್ತಾರೆ. 26ನೇ ತಾರೀಕು ನೀವು ಒಂದೊಂದು ಓಟನ್ನ ಒತ್ತುವುದ್ರ ಮುಖಾಂತರ ಈ ದೇಶದ ಜೊತೆ, ಮೋದಿಯವ್ರ ಜೊತೆ, ದೇವೇಗೌಡರ ಜೊತೆ, ಕುಮಾರಣ್ಣನ ಜೊತೆ ನಾವೆಲ್ಲ ಇದ್ದೇವೆ. BJP JDS ನ NDA ಮೈತ್ರಿಕೂಟದ ಪರ ಇಡೀ ದೇಶ ಇದೆ ಅನ್ನೋದಕ್ಕೆ ನೀವು ಮುನ್ನುಡಿಯನ್ನ ಮಂಡ್ಯದಿಂದ ಬರಿಬೇಕು ಅಂತ ಹೇಳ್ತಾ, ಈಗ ನಾವು ಕುಮಾರಣ್ಣಂಗೆ ಯಾಕೆ ಓಟ್ ಹಾಕ್ಬೇಕು ಅಂದ್ರೆ ಕಾವೇರಿ ಉಳಿಸ್ಕೊಳ್ಳೋದಕ್ಕೆ.
ಯಾರೋ ಅಣ್ಣ ಬೈದ ಅಲ್ಲಿ ಅವ್ಯಾಚ ಶಬ್ದಿಂದ. ಇವತ್ತು ಹೊಳೆ ಮುಖಾಂತರ ನೀರು ಬಿಡೋರು ಕವಳಿ ಮುಖಾಂತರ ನೀರು ಬಿಟ್ಟಿದ್ರೆ ಕೆರೆ ಕಟ್ಟೆ ಯಾರ ತುಂಬ್ತಿರ್ಲಿಲ್ವಣ್ಣ? ತುಂಬ್ತಿತ್ತೋ ಇಲ್ವೋ? ಹಂಗಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ, ಎಲ್ಲಾರ್ಗೂ ಅಧಿಕಾರದ ಮದ. ಇನ್ಮೇಲೆ ಈಗೆಲ್ಲ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಬಹಳಷ್ಟು ಜನ ಈಗ ಮಕ್ಕಳು ತಮ್ಮ ಮಕ್ಕಳು ಜನಿಸೋದನ್ನ ನಾವು ನಿಂತ್ಕೊಂಡು ನೋಡ್ಬೋದು. ನನ್ನ ಇಬ್ರು ಮಕ್ಕಳು ಜನಿಸ್ಬೇಕಾದ್ರೆ ನಾನು ಹೋಗಿದ್ದೆ. ಇನ್ಮೇಲೆ ಕಾಂಗ್ರೆಸ್ ಅವ್ರದ್ದೊಂದು ಕಮಿಟಿ ಮಾಡಿಸ್ಬಿಡೋಣ. ಯಾರ್ಯಾರು ಹಾರ್ಟ್ ಆಪರೇಷನ್ ಮಾಡಿಸ್ಕೊತಾರೆ, ಕಿಡ್ನಿ ಆಪರೇಷನ್ ಮಾಡಿಸ್ಕೊತಾರೆ, ರಮೇಶ್ ಬಾಬು ಅವ್ರಿಗೆ ಈಗ ಏನು ಚೆಸ್ಕಾಂ ನಿಗಮದ MD ಇದನ್ನ ಅಧ್ಯಕ್ಷನ್ ಮಾಡವ್ರೆ, ಅದನ್ನ ಬಿಡಿಸ್ಬಿಟ್ಟು ಈ ವೀಕ್ಷಕರು ಎಲ್ಲ ಆಸ್ಪತ್ರೆಗೂ ಹೋಗಿ ವೀಕ್ಷಣೆ ಮಾಡುವಂತ ಕೆಲಸಕ್ಕೆ ರಮೇಶ್ ಬಾಬು ಅವ್ರನ್ನ ನೇಮಿಸ್ಬೇಕಾಯ್ತದೆ. ದೊಡ್ಡಗೌಡ್ರು ಬರ್ತಾರೆ ಈ ತಾಲೂಕಿಗೆ. ಅಣ್ಣ ನಿಖಿಲ್ ಅಣ್ಣ, ದೊಡ್ಡಗೌಡ್ರು ಬರ್ಬೇಕು ಈ ತಾಲೂಕಿಗೆ. ಅವರು ಬಂದು ಬಂಡಿ ಸಿದ್ದೇಗೌಡರು ಕುಟುಂಬದ ರಕ್ಷಣೆಯನ್ನ ಯಾವ್ಯಾವ ರೀತಿ ಮಾಡಿದ್ರು ಅಂತ ಅವ್ರ ಬಾಯಲ್ಲಿ ಹೇಳ್ಬೇಕು. ಹೇಳ್ತಾರೆ. ಅಂತ ಮಹಾನ್ ಭಾವ ಆ ಪಕ್ಷದಲ್ಲಿ ಅವ್ರ ತಂದೆ ಸಚಿವರಾಗಿದ್ರು, ಅವ್ರ ತಾಯಿ ಚೇರ್ಮನ್ ಆಗಿದ್ರು. ಇವ್ರು 2 ಬಾರಿ ಸೋತಿದ್ರು. ಅವ್ರಿಗೆ ಚೂರಿಯಾಗಿ ಬಂದ್ಮೇಲೆ 2000 ಜನ 50,000 ಜನ ಸೋಲ್ಸಿದ್ರು. ಯಾವೊಂದು ಗ್ಯಾರಂಟಿ ಮತ್ತು ಕೋಮ್ಗಳನ್ನ ಎತ್ಕಡ್ತಾರೆ. ಇನ್ನೊಂದು ಮಾತು ಹೇಳ್ತೀನಿ ಅಣ್ಣ, ದಯವಿಟ್ಟು ನೀವು ಎಲ್ಲಾರ್ಗೂ ಹೋಗಿ ಹೇಳ್ಬೇಕು. ಮಾತೆತ್ತಿದ್ರೆ ಬಿಜೆಪಿಯವರು ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಈ ರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವ ಕೊಟ್ಟಂತವ್ರು ಯಾರು ಇದ್ರೆ ಅದು ಬಿಜೆಪಿಗರು. ಇವತ್ತು ನೆಹರು ಅವರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಅವ್ರ ಅಂತ್ಯಕ್ರಿಯೆಗೆ 36 ಎಕರೆ 28 ಎಕರೆ 18 ಎಕರೆ ಜಾಗ ಕೊಟ್ರು. ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ತೊಡಕು ಮಾಡಿದವರು ಯಾರು? ಕಾಂಗ್ರೆಸ್ಸಿಗರು. ಅಂಬೇಡ್ಕರ್ ಅವರು 2 ಬಾರಿ ಲೋಕಸಭೆಯಲ್ಲಿ ಸೋಲೋ ರೀತಿ ನೋಡ್ಕೊಂಡವರು ಕಾಂಗ್ರೆಸ್ಸಿಗರು. ಅಂಬೇಡ್ಕರ್ ಅವರಿಗೆ ಹೆಜ್ಜೆಗೂ ಅವಮಾನ ಮಾಡಿದಂಥವ್ರು ಕಾಂಗ್ರೆಸ್ಸಿಗರು. ಇವತ್ತು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ವಿರುದ್ಧವಾಗಿ ಮನಮೋಹನ್ ಸಿಂಗ್ರು, ಇಂದಿರಾ ಗಾಂಧಿ ಅವರು ಎಷ್ಟು ಸರ್ಕಾರ ವಜಾ ಮಾಡಿದಾರಣ್ಣ? ಎಷ್ಟು ಸರ್ಕಾರ ವಜಾ ಮಾಡಿದ್ದಾರೆ? ನರೇಂದ್ರ ಮೋದಿ ಅವರು ಯಾವ್ದಾರ ಒಂದು ರಾಜ್ಯ ಸರ್ಕಾರ ವಜಾ ಮಾಡಿದಾರಣ್ಣ? ಯಾವುದೇ ಕಾರಣಕ್ಕೂ ವಜಾ ಮಾಡಿಲ್ಲ. ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ 300ಕ್ಕೂ ಹೆಚ್ಚು ಬಾರಿ ಸಂವಿಧಾನವನ್ನ ತಿರುಚುವಂತ ಕೆಲಸ ಮಾಡಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಜನಾಭಿಪ್ರಾಯವನ್ನ ಪಡೆದುಕೊಂಡು ಸಂವಿಧಾನವನ್ನ 3 ಬಾರಿ ತಿದ್ದುವಂತ ಕೆಲಸವನ್ನ ಮಾಡಿದೆ. ಇವತ್ತು ದಲಿತ ಸಮುದಾಯವನ್ನ ಎತ್ಕಟ್ಟುವಂತ ಕೆಲಸವನ್ನ ಕಾಂಗ್ರೆಸ್ಸಿಗರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ದಯಮಾಡಿ ದೇವೇಗೌಡರಾಗ್ಲಿ, ನರೇಂದ್ರ ಮೋದಿ ಅವರಾಗ್ಲಿ, ಸರ್ವ ಜನಾಂಗಕ್ಕೂ ತಳ ಸಮುದಾಯಕ್ಕೂ ಯಾರಾದ್ರೂ ಸಣ್ಣ ಸಮುದಾಯಗಳನ್ನ ಹುಡುಕಿ ಅಣ್ಣ ಯಡಿಯೂರಪ್ಪನವರು, ದೇವೇಗೌಡರು ಈ ರಾಜ್ಯದಲ್ಲಿ ಅವರಿಗೆ MLC ಮಾಡೋದ್ರಿಂದ ಇರ್ಬೋದು, ರಾಜ್ಯಸಭಾ ಕೊಡೋದ್ರಿಂದ ಇರ್ಬೋದು, ನಿಗಮ ಮಂಡಳಿ ಅಧ್ಯಕ್ಷಗಳನ್ನ ಮಾಡೋದ್ರಿಂದ ಇರ್ಬೋದು, ತಳ ಸಮುದಾಯವನ್ನ ಗುರುತಿಸ್ತವರು ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಇದೆ. ನನ್ನ ಹಣೆ ಬರ, ರವೀಂದ್ರಣ್ಣ ಹಣೆ ಬರ ಬರೆಯೋರು ಜನಗಳು, ಅದು ಮುಂದಕ್ಕಿದೆ. ಈಗ ಕುಮಾರಣ್ಣನ ಚುನಾವಣೆ, ಇದು ದೇಶದ ಚುನಾವಣೆ. ಈ ಕುಮಾರಣ್ಣವ್ರಿಗೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ NDA ಮೈತ್ರಿಗೆ ಯಾವುದೇ ತರ ಚ್ಯುತಿ ಬರ್ದರ ರೀತಿಯಲ್ಲಿ ಆ ಕಾರ್ಯಕರ್ತರು ಮತ್ತು JDS ಮತ್ತು ಬಿಜೆಪಿ ಕಾರ್ಯಕರ್ತರು ಬಹಳ ಉದಾರವಾಗಿ ನಡೆದುಕೊಳ್ಬೇಕಾದಂತ ಈ ಸುಸಂದರ್ಭದಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ. ನಿಜವಾಗ್ಲೂ ಕೂಡ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು KR ನಗರ ಒಳಗೊಂಡಂತೆ ನಮ್ಮ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲೇ ನಾವು ಕನಿಷ್ಠ 50,000 ಮತಗಳ ಅಂತರದಿಂದ ಕುಮಾರಣ್ಣವ್ರಿಗೆ ಮತಗಳನ್ನ ಕೊಡಬೇಕು. ಮಾತಾಡುವಂಥದ್ದು ಸಾಕಷ್ಟಿದೆ. ನಾವು ಕೂಡ ಇದೇ ತಿಂಗಳು ಅಂದ್ರೆ ನಾಳೆ ಬರ್ತಕ್ಕಂಥ 2ನೇ ತಾರೀಕು ನಾವು ಒಂದು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಕರೆದು NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಕುಮಾರಣ್ಣವರಿಗೆ ನಾವು ಬೆಂಬಲವನ್ನು ಸೂಚಿಸಲಿಕ್ಕೋಸ್ಕರ ಒಂದು ಸಭೆ ಕರೆದಿದ್ದೇವೆ. ನಾವು ಕೂಡ ಅವರು JDS ಅಭ್ಯರ್ಥಿ ಅಲ್ಲ, ಅವರು ಬಿಜೆಪಿಗೂ ಅವ್ರ ಅಭ್ಯರ್ಥಿ, NDA ಮೈತ್ರಿಕೂಟದ ಅಭ್ಯರ್ಥಿ, ಗುಣವಂತ ಅಭ್ಯರ್ಥಿ, ರೈತ ನಾಯಕ ಅಭ್ಯರ್ಥಿ. ಅವರ ಗೆಲುವಿಗೆ ನಾವೆಲ್ಲ ಶ್ರಮ ವಹಿಸೋಣ. ಗ್ರಾಮ ಪಂಚಾಯಿತಿ ಚುನಾವಣೆ ಮಾಡೋ ರೀತಿಯಲ್ಲಿ ನಾವೆಲ್ಲ ಚುನಾವಣೆ ಮಾಡೋಣ. ನಾವಾಗ್ಲಿ
JDS ಮುಖಂಡರಾಗ್ಲಿ BJP ಮುಖಂಡರಾಗ್ಲಿ ಯಾವುದೇ ತರ ಅವಘಡಗಳಾಗದೇ ತರ ಈ ಚುನಾವಣೆಯನ್ನ ಮಾಡೋಣ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.